ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆ. ಪಟ್ಟಿ ಪರಿಷ್ಕರಣೆ ಆಗುವಂತ ಸಂಬಂಧಪಟ್ಟಾಗೆ ಇವತ್ತು ರಾಜ್ಯಾದ್ಯಂತ ಅಂಗನವಾಡಿ ನೌಕರರು ಸೇರಿದಂತೆ ಬಿಸಿ ಊಟದ ನೌಕರರು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ತೋರಿಸ್ತಾ ಇದ್ದೀನಿ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಬಿಸಿ ಊಟ ನೌಕರರ ಮುಷ್ಕರ ನಡೀತಾ ಇದೆ. ಕರಾಳ ದಿನಾಚರಣೆ ಅಂಗವಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚುವರಿ ಕೆಲಸವನ್ನು ಏನು ಕೊಡ್ತಾರೆ ಆ ಕೆಲಸವನ್ನು ನಾವು ಮಾಡೋದಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಪಟ್ಟು ಹಿಡಿದಿರುವಂಥ ಕೆಲಸ ಇವತ್ತು ಬೆಂಗಳೂರಿನ ಎಲ್ಲ ಭಾಗದಿಂದಲೂ ಕೂಡ ಅಂಗನವಾಡಿ ನೌಕರರು ಸೇರಿದಂತೆ ಬಿಸಿ ಊಟ ನೌಕರರು ಮುಷ್ಕರಕ್ಕೆ ಮುಂದಾಗಿರುವಂಥದ್ದು. ಅಂಗನವಾಡಿ ನೌಕರರನ್ನ ಹೆಚ್ಚುವರಿ ಕೆಲಸದಿಂದ ಮುಕ್ತಗೊಳಿಸಿ ಗೌರವಧನ ಬೇಡ, ನಮಗೆ ಕನಿಷ್ಠ ವೇತನವಾಗಿ ನಿಗದಿ ಮಾಡಿ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಒತ್ತಾಯವನ್ನು ಸರ್ಕಾರದ ಮಟ್ಟಕ್ಕೆ ಜೊತೆಗೆ ಚುನಾವಣಾ ಆಯೋಗಕ್ಕೂ ಕೂಡ ಮನವಿ ರೂಪದಲ್ಲಿ ಕರಾಳ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇವರ ಪ್ರಮುಖವಾದಂತಹ ಬೇಡಿಕೆಗಳೇನು, SIR ವಿರುದ್ಧವಾಗಿ ನಮ್ಮ ಹೋರಾಟ ಮಾಡ್ತಿದ್ದೇವೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಇವರ ಒತ್ತಾಯ ಇದೆ. ಇದೆಲ್ಲ ವಿಚಾರವಾಗಿ ಅಲ್ಲಿರುವಂತಹ ಹೋರಾಟಗಾರರನ್ನ ಮಾತಾಡಿಸ್ತಾ ಹೋಗ್ತೇನೆ. ಅವರು ಏನು ಬೇಡಿಕೆಗಳನ್ನು ಇಡ್ತಾರೆ, ಸರ್ಕಾರಕ್ಕೆ ಮನವಿ ಏನು, ಚುನಾವಣಾ ಆಯೋಗ ಏನು ಬದಲಾವಣೆ ಕೆಲಸ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಕೇಳ್ತಾ ಹೋಗೋಣ. ಅವರನ್ನ ಮಾತಾಡ್ತಾ ಹೋಗ್ತೇನೆ, ಬನ್ನಿ. ಯಾತಕ್ಕಾಗಿ ಹೋರಾಟ, ಅಂಗನವಾಡಿ ನೌಕರರನ್ನು BLOಗಳಿಂದ ಕೈಬಿಡಿ. ಕೇಂದ್ರ ಸರ್ಕಾರ ಅಂಗನವಾಡಿ ನೌಕರರಿಗೆ ವೇತನ ಹೆಚ್ಚಳ ಮಾಡಲೇಬೇಕು. ಯೂನಿಟ್ ಕಾಸ್ಟ್ ಹೆಚ್ಚಳ ಮಾಡಲೇಬೇಕು. BLO ಕೆಲಸ ಬೇಡವೇ ಬೇಡ. BLO ಕೆಲಸದ ಒತ್ತಡಗಳಿಂದ ಕೈಬಿಡಿ. ಸರ್, ನಮ್ಮ ಹೋರಾಟ ನಿರಂತರ. ಯಾಕೆಂತ ಹೇಳಿದ್ರೆ ಮೂಗಿರೋವರೆಗೂ ನೆಗಡಿ ತಪ್ಪಲ್ಲ ಅಂತಾರೆ ನೋಡಿ. ಹಾಗೆ ಈ ದೇಶದಲ್ಲಿ ಕಾರ್ಮಿಕರಾಗಿ ದುಡಿಯೋವರೆಗೂ ನಮ್ಮ ಸಮಸ್ಯೆ ತಪ್ಪಲ್ಲ. ಒಂದಲ್ಲ ಒಂದು ಬರ್ತಾನೆ ಇರುತ್ತೆ, ಒಂದಲ್ಲ ಒಂದು ನಾವು ಸರ್ಕಾರವನ್ನ ಕೇಳ್ತಾನೆ ಇರಬೇಕಾಗತ್ತೆ. ಸರ್ಕಾರ ನಮ್ಮ ಬೇಡಿಕೆಯನ್ನ ಪಾಸ್ ಮಾಡ್ತಾನೆ ಇರಬೇಕಾಗತ್ತೆ. ಆದ್ರೂ ನಾವು ಒಮ್ಮೆ ಚಿಂತನೆ ಮಾಡಬೇಕಾಗಿರುವಂಥದ್ದು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಒಡಂಬಡಿಕೆ ಇರುವಂಥ ಈ ಯೋಜನೆ. ಎರಡೂ ಸರ್ಕಾರಗಳು ICDSಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಈ ಕೇಂದ್ರ ಸರ್ಕಾರ 2017ರಿಂದ ಮಕ್ಕಳಿಗೆ ಕೊಡುವಂಥ ಆಹಾರದ ಯೂನಿಟ್ ಕಾಸ್ಟನ್ನು ಹೆಚ್ಚಳನೇ ಮಾಡಲಿಲ್ಲ. ಒಂದು ಕಡೆ ದೇಶದಲ್ಲಿ ಅಪೌಷ್ಟಿಕತೆ ದೊಡ್ಡ ಪ್ರಮಾಣದಲ್ಲಿದೆ, ಮತ್ತು ಇವ್ರು ಕೊಡೋವಂಥ ಆಹಾರ ಸಾಕಾಗೋದಿಲ್ಲ ಮಕ್ಕಳಿಗೆ. ಹಂಗಾಗಿ ಯೂನಿಟ್ ಕಾಸ್ಟನ್ನು ಹೆಚ್ಚಳ ಮಾಡಲಿಲ್ಲ, ಬಜೆಟಲ್ಲಿ ಅನುದಾನವನ್ನು ಹೆಚ್ಚಳ ಮಾಡಲಿಲ್ಲ. 2018ರಿಂದ ಅಂಗನವಾಡಿ ಕಾರ್ಯಕರ್ತರು THR ಬಂತು, FRS ಬಂತು, ಪೋಷಣ್ ಅಭಿಯಾನ, ಪೋಷಣ್ ಟ್ರ್ಯಾಕರು, ಪೋಷಣ್ ಪಕ್ವಾಡು, ಮಾತೃವಂದನ, ಮಾತೃಪೂರ್ಣ ಏನೆಲ್ಲ ಬಂದ್ರೂ 2018ರಿಂದ 1 ನಯಾ ಪೈಸಾ ಸಂಬಳವನ್ನು ಹೆಚ್ಚಳ ಕೊಡಲಿಲ್ಲ. ಕೊಡದೆ ದುಡಿಸೋವಂಥದ್ದು ಹೇಗಿದೆ? ಒಂದು ಸ್ಕೀಮನ್ನು ಜಾರಿಗೆ ತರೋವಾಗ ಅದನ್ನು ಜಾರಿ ಮಾಡೋ ಅಂಥವ್ರಿಗೆ ಏನು ಕೊಡಬೇಕು ಅನ್ನೋ ಒಂದು ಪ್ರಶ್ನೆ ಬರಬೇಕಲ್ಲ ಸರ್ಕಾರದ ಮುಂದೆ. ಅದನ್ನು ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇಲ್ಲ. ಹಾಗಾಗಿ 2018ರಿಂದ ಇವ್ರಿಗೊಂದು ನಯಾ ಪೈಸಾ ಕೊಡಲಿಲ್ಲ. ICDS ಯೋಜನೆ ಪ್ರಾರಂಭ ಆಗಿ 50 ವರ್ಷಗಳಾಗಿದೆ. 50 ವರ್ಷದ ಕೊಡುಗೆ ಏನು ಅಂಗನವಾಡಿ ಕಾರ್ಯಕರ್ತರಿಗೆ? ಇವತ್ತು ಮಹಿಳೆ ಸಬಲೀಕರಣ ಆಗಿದ್ದಾರೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಸಾವು ಕಡಿಮೆ ಆಗಿದೆ ಅಂತ ಹೇಳಿದ್ರೆ, ಅಪೌಷ್ಟಿಕತೆಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗಿದೆ ಅಂದರೆ ಅಂಗನವಾಡಿ ತಾಯಿಯಿಂದ ದೊಡ್ಡ ಕೊಡುಗೆ ಈ ಸಮಾಜಕ್ಕೆ, ಈ ಸರ್ಕಾರಗಳಿಗೆ ಇದೆ. ಇನ್ನು ರಾಜ್ಯ ಸರ್ಕಾರ ಬಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ, FRS ಬಂತು, ಫೇಸ್ ಕ್ಯಾಪ್ಚರ್ ಮಾಡಬೇಕು, ಬಹಳಷ್ಟು ಒತ್ತಡದ ಕೆಲಸ. ಮೊಬೈಲ್ ಕೊಟ್ಟಿದ್ದಾರೆ, ಮೊಬೈಲ್ ವರ್ಕ್ ಆಗಲ್ಲ ಕರೆಕ್ಟಾಗಿ, 5G ಡಾಟಾ ಕೊಟ್ಟಿಲ್ಲ, ಇಂಟರ್ನೆಟ್ ಕರೆಕ್ಟಾಗಿ ಸಿಗೋದಿಲ್ಲ, ವೈಫೈ ಕೊಡಿ ಅಂತ ಕೇಳಿದ್ದೀವಿ, ವೈಫೈ ಕೊಟ್ಟಿಲ್ಲ ಅಂಗನವಾಡಿ ಕೇಂದ್ರಗಳಿಗೆ. ಮಕ್ಕಳ ಫೋಟೋವನ್ನು ಕ್ಯಾಪ್ಚರ್ ಮಾಡೋದೇ ಬಹಳ ಕಷ್ಟ ಇದೆ. OTP ಹಾಕಿ ಅಂತಾರೆ, OTP ಹಾಕಿ ಬೆಳಗ್ಗೆ ಬ್ಯಾಗ್ ತೊಗೊಂಡು ಬರ್ತಾರೆ ರೇಷನ್ ಕೊಡಿ ಅಂತ ಪೋಷಕರು. ಎಲ್ಲಿಂದ ಕೊಡಬೇಕು? ಇದು ದೊಡ್ಡ ಸಮಸ್ಯೆ ಆಗಿದೆ ಇವತ್ತು FRS ಒಂದು. ಮತ್ತು ರಾಜ್ಯ ಸರ್ಕಾರ ಕೂಡ ನಿಮ್ಮೆಲ್ರಿಗೂ ಗೊತ್ತಿದೆ, ಅವರು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ ಸಂದರ್ಭದಲ್ಲಿ ಒಂದು ಭರವಸೆಯನ್ನು ಕೊಟ್ಟರು ಅಂಗನವಾಡಿ ಕಾರ್ಯಕರ್ತರಿಗೆ. ಚುನಾವಣೆ ನಮ್ಮ ಸರ್ಕಾರ ಬಂದರೆ 15,000 ಕಾರ್ಯಕರ್ತೆ, 10,000 ಸಹಾಯಕಿ, 7,000 ಬಿಸಿ ಊಟದವ್ರು ಕೊಡ್ತೀವಿ ಅಂತ. 2025ರಲ್ಲಿ 1,000 ಕೊಟ್ಟರಲ್ಲ ವಿನಃ 15,000 ಫುಲ್ಫಿಲ್ ಮಾಡಿಕೊಡ್ಲಿಲ್ಲ. ಇವ್ರು ಸರ್ಕಾರ ಬಂದಮೇಲೆ ಕೊಡಬೇಕಾಗಿತ್ತಲ್ಲ ಭರವಸೆ ಪ್ರಕಾರವಾಗಿ. ಅಟ್ಲೀಸ್ಟ್ ಭರವಸೆ ಬೇಡ ಸರ್, ಬದುಕು ಉಳಿಲಿಕ್ಕಾರ ಬೇಕಲ್ಲ. ಬೆಲೆ ಏರಿಕೆ ನಿರಂತರವಾಗಿ ಆಗ್ತಾ ಇದೆ. ನಿಮಗೆ ಗೊತ್ತಿದೆ, ಅಕ್ಕಿಯಿಂದ ಹಿಡಿದು ಪ್ರತಿಯೊಂದು ಸಾಮಗ್ರಿಗಳ ಬೆಲೆ ಏರಿಕೆ ಆದವಾಗ ಇವ್ರು ಕೊಡೋ 12,000 ರೂಪಾಯಿಯಲ್ಲಿ ಜೀವನ ಮಾಡೋದು ಹೇಗೆ? ಕೇಂದ್ರ ಸರ್ಕಾರದ ಎಂಥ ನಾಚಿಕೆಗೇಡು ಅಂದ್ರೆ 2,700 ರೂಪಾಯಿ ಅಂಗನವಾಡಿ ನೌಕರರ ಸಂಬಳ, ಸಹಾಯಕಿಗೆ 1,700 ರೂಪಾಯಿ ಕೇಂದ್ರ ಸರ್ಕಾರ ಸಂಬಳ, 1,350 ರೂಪಾಯಿ ಸಂಬಳ. ಇದು ಸಂಬಳ ಅಂತ ಯಾರಾದರೂ ಅಂತಾರ?
ಈ ಯೋಜನೆಯಲ್ಲಿ ಏನಾರ ಕೆಲಸಗಳು ಬಂದವಾಗ ಅಂಗನವಾಡಿ ಕೇಂದ್ರ ನೆನಪಾಗತ್ತೆ ಇವರಿಗೆ. ಈಗ ದೊಡ್ಡ ಪ್ರಮಾಣದಲ್ಲಿ SIR ನಡೀತಿದೆ ದೇಶದಾದ್ಯಂತ. ಅಂಗನವಾಡಿ ಕಾರ್ಯಕರ್ತರು ಕರ್ನಾಟಕದಲ್ಲಿ 69,922 ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ. 69,922 ಅಂಗನವಾಡಿ ಕೇಂದ್ರಗಳಿದೆ. 30,000ಕ್ಕಿಂತ ಹೆಚ್ಚು ಅಂಗನವಾಡಿ ಕಾರ್ಯಕರ್ತರು BLOಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. SIR ಬಂದಿದೆ. ಎಷ್ಟು ಒತ್ತಡದ ಕೆಲಸ. ಒಂದ್ ಕಡೆ FRS ಹಾಕ್ಬೇಕು, ಬೆಳಗ್ಗೆ 10 ಗಂಟೆಗೆ ಅಂಗನವಾಡಿ ಕೇಂದ್ರಗಳಿಗೆ ಹೋಗ್ಬೇಕು. ಈ ಕಡೆ ಪೋಷಕರು ಬರ್ತಾರೆ, ನೀ ಫಾರಂ ಹಂಚಿಲ್ಲ ಅಂತ ಗಲಾಟೆ ಮಾಡ್ತಾರೆ. ಫಾರಂ ಹಂಚಲಿಕ್ಕೆ ಹೋಗ್ಬೇಕು. ಒಂದ್ ಕಡೆ ಇಲಾಖೆ ಹೇಳುತ್ತೆ 9:30 4 ಗಂಟೆವರೆಗೂ ಅಂಗನವಾಡಿ ಬಿಟ್ಟು ಹೋಗ್ಬೇಡಿ ಅಂತ. ಒಂದ್ ಕಡೆ BLOಗಳಾಗಿ ನೀವು ಕೆಲಸ ಮಾಡೋಂಥವ್ರು ಎಲ್ಲೂ ಹೋಗ್ಬೇಡಿ, ಬೇಗ ಮನೆಗೆ ಹೋಗಿ ಅಂತಾರೆ. ಮೊನ್ನೆ ಎಲ್ಲ ನಿಮಗೆ ಗೊತ್ತಿರಬೇಕು, ಚುನಾವಣಾ ಆಯುಕ್ತರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ಯಾವ BLOಗಳ ಕೆಲಸ ಮಾಡಿಲ್ಲ ಅವ್ರ ಬಗ್ಗೆ ಆಕ್ಷನ್ ಮಾಡ್ತೀವಿ ಅಂತ. ಏನ್ ಆಕ್ಷನ್ ಮಾಡ್ತಾರೆ ಸರ್? ಇವರು ಕೆಲಸ ಮಾಡ್ಬೇಕಾ ಸರ್ಕಾರಿ ಆದೇಶದ ಪ್ರಕಾರವಾಗಿ? ಮಕ್ಕಳಿಗೆ 9:30 1:30ವರೆಗೂ ಪಾಠ ಮಾಡಬೇಕು ಅಂತ ಆದೇಶ ಇದೆ. ಅದನ್ನ ಮಾಡ್ಬೇಕಾ? BLOಗಳಾಗಿ ಸುತ್ತಾ ಇರ್ಬೇಕಾ ಇವರು? ಒಂದು ದಿನದ ಇದು SIR ಒಂದ್ ತಿಂಗಳು ಓಕೆ. ಇಡೀ ನಿರಂತರವಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ಅದೇ ಕೆಲಸ. ಪಲ್ಸ್ ಪೋಲಿಯೋ ಬಂತು 4 ದಿನ ಬೀದಿಯಲ್ಲಿ. ಲಾಸ್ಟ್ ಮಂತ್ ಅಲ್ಲಿ ಜನಗಣತಿ ಬಂತು ಮೇನಲ್ಲಿ. ಇಡೀ 1 ತಿಂಗಳು ಜನಗಣತಿ ಮಾಡಿದ್ರು. ಆಯ್ತು ಜನಗಣತಿ. ಈಗ ಮತ್ತೊಂದು ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಸರ್ವೆ ಮಾಡಿ. ಗೃಹಲಕ್ಷ್ಮಿ ಸರ್ವೆ ಇವರೇ ಮಾಡಬೇಕು. ಎಲ್ಲಾ ಸರ್ವೆಯನ್ನ ಇವರೇ ಮಾಡ್ತಾ ಇದ್ರೆ ಮಕ್ಕಳ ಶಿಕ್ಷಣದ ಕತೆ ಏನು? ಶಿಕ್ಷಣ ಇಲಾಖೆ ನಮ್ಮ ಮಕ್ಕಳನ್ನ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿಗೆ LKG UKGಗಾಗಿ. ನಮ್ಮಲ್ಲಿ 10,000 ಅಂಗನವಾಡಿ ಕೇಂದ್ರಗಳಲ್ಲಿ LKG UKG ಅಂದ್ರು. ಅದಕ್ಕೆ ಬೇಕಾದಂತ ಅನುದಾನವನ್ನ ಇನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಲಿಲ್ಲ. ಮಕ್ಕಳಿಗೆ ಇನ್ನ ಶೂಗಳು ಬರಲಿಲ್ಲ, ಪುಸ್ತಕ ಬರಲಿಲ್ಲ, ಸಮವಸ್ತ್ರಗಳು ಬರಲಿಲ್ಲ. ಮಾದರಿಯಾಗಿ ಅಂಗನವಾಡಿ ಕೇಂದ್ರವನ್ನ ಮಾಡಬೇಕು ಅಂದಾಗ ಅಲ್ಲಿ ಕೂತ್ಕೊಳ್ಳಿಕ್ಕೂ ಸಮಯ ಕೊಡದಿದ್ದಾಗ ಬೇರೆ ಕೆಲಸಗಳನ್ನ ಹಾಕಿದ್ರೆ ಎಷ್ಟು ಒತ್ತಡದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಕೆಲಸ ಮಾಡ್ಲಿಕ್ಕಾಗತ್ತೆ. ಇವತ್ತು BLOಗಳ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಶಿವಮೊಗ್ಗದಲ್ಲಿ ಒಬ್ರು ಸತ್ರು, ಅದೇ ರೀತಿಯಾಗಿ ಹನೂರಲ್ಲಿ ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ಸರ್ವೆ ಮಾಡಿ ಹೋಗ್ಬೇಕಾದ್ರೆ ಸತ್ರು. ಅದೇ ರೀತಿ ಮುಂಡರಗಿಯಲ್ಲಿ ತಹಸೀಲ್ದಾರರ ಮೀಟಿಂಗ್ ತಗೊಂಡಿದ್ದಾರೆ, BLO ಮೀಟಿಂಗ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಕುಸಿದು ಬಿದ್ರು. ಎಂತ ಎದ್ದದ್ದು ನಮಗೆ ಗಮನಕ್ಕೆ ಬಂದದ್ದು 3-4 ಇರಬಹುದು. ಎಷ್ಟು ಜನ ಸಫರ್ ಆಗ್ತಾ ಇದ್ದಾರೆ BLO ಕೆಲಸಗಳಿಂದ? ನಾವು ಹೇಳ್ತಾ ಇದೀವಿ, ಬೇಕಾದಷ್ಟು ಜನ ಇದ್ದಾರೆ, ಯುವಕ ಯುವತಿಯರು ಇದ್ದಾರೆ. ಇವತ್ತು ನೀವೇನೆ ಉದ್ಯೋಗದ ನಿಧಿಯನ್ನ ಕೊಡ್ತಾ ಇದೀರಿ, ನಿರುದ್ಯೋಗ ನಿಧಿಯನ್ನ. ಮತ್ತೆ ಗ್ರಾಮ ಪಂಚಾಯತಿ ಲೆವೆಲ್ನಲ್ಲಿ ಸಂಜೀವಿನಿ ಕಾರ್ಯಕರ್ತರು ಇದ್ದಾರೆ, ಅವ್ರಿಗೆ ಕೊಡಿ, ಒಂದು ದುಡಿಮೆ ಸಿಗುತ್ತೆ ಅವರಿಗೆ. ಇವತ್ತು ಓದಂತ ಮಕ್ಕಳಿಗೆ ಇದೇ ಅಂಗನವಾಡಿ ಕಾರ್ಯಕರ್ತರಿಗೆ ಹೆಚ್ಚು ಒತ್ತಡವನ್ನ ಕೊಟ್ಟು ಯಾಕೆ ಕೆಲಸ ಮಾಡಿಸ್ತೀರಿ? ನಾವು ಹೋರಾಟವನ್ನ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ 17ನೇ ತಾರೀಕು ಮಾಡಿದೀವಿ. ಅಂಗನವಾಡಿ ಕಾರ್ಯಕರ್ತರನ್ನ BLO ಇಂದ ರಿಲೀವ್ ಮಾಡಿ ಅಂತ ಕೇಳಿದೀವಿ. ಶಿಕ್ಷಣ ಅಂತ ಇರೋವಾಗ ನಮಗೆ ಶಿಕ್ಷಣಕ್ಕೆ ಒತ್ತು ಕೊಡ್ಬೇಕಾ, BLO ಕೆಲಸಕ್ಕೆ ಒತ್ತು ಕೊಡ್ಬೇಕಾ? ಮಕ್ಕಳ ಭವಿಷ್ಯ ಈ BLO ಇಂದ ಹಾಳಾಗ್ತಾ ಇದೆ. ಹಾಗಾಗಿ ನಾವು ಇವತ್ತು ಕೂಡ ಸರ್ಕಾರವನ್ನ ಒತ್ತಾಯ ಮಾಡ್ತೇವೆ, SIR ಹಾಕಿ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಕ್ರಮ ಜಾರಿ ಮಾಡಿದ್ರೆ ನಾವಂತೂ ಖಂಡಿತ ಸಂಘಟನೆ ಬಿಡೋದಿಲ್ಲ. ಒಂದು ಎಚ್ಚರಿಕೆ ಸರ್ಕಾರಕ್ಕೆ. ಎರಡನೇದು, ಅಂಗನವಾಡಿ ಕಾರ್ಯಕರ್ತರನ್ನ BLO ಇಂದ ರಿಲೀವ್ ಮಾಡಬೇಕು. 50 ವರ್ಷ ಆದಂತವ್ರು ಹೇಗೆ ಕೆಲಸ ಮಾಡ್ತಾರೆ? ಕಾಯಿಲೆ ಇದ್ದಂಥವ್ರು ಹೇಗೆ ಕೆಲಸ ಮಾಡ್ತಾರೆ? ಎಲ್ಲರನ್ನ ಕೆಲಸ ಮಾಡಬೇಕು ಅನ್ನೋ ಒತ್ತಾಯವನ್ನ ಹಾಕುವಂಥದ್ದು ಕ್ರಮ ಇದೆಯಲ್ಲ, ಈ ಕ್ರಮ ಸರಿ ಅಲ್ಲ. ಸರ್ಕಾರ ತಕ್ಷಣ ಬದಲಾವಣೆಯನ್ನ ಮಾಡ್ಕೊಳ್ಬೇಕು. BLOಗಳಿಗೆ ಹೆಚ್ಚು ಒತ್ತಡವನ್ನ ಕೊಡಬಾರ್ದು. ಏನು 1300 ಕುಟುಂಬ ಕೊಟ್ಬಿಟ್ಟು ಇಮಿಡಿಯೇಟ್ ಮಾಡಿ ಅಂದ್ರೆ ಹೆಂಗ್ ಮಾಡ್ಬೇಕು 1 ತಿಂಗಳು ಒಳಗಡೆ? ಹಾಗಾಗಿ BLOಗಳಿಗೆ ಹೆಚ್ಚು SIR ಅಲ್ಲಿ ಇರುವಂತ ತರಬೇತಿ ಕೊಟ್ಟಿಲ್ಲ ಅವರಿಗೆ. ಸರಿಗೆ ಹೆಂಗ್ ಕೆಲಸ ಮಾಡಬೇಕು ಅಂತ ಪಬ್ಲಿಕ್ಸ್ ಹತ್ರ ಬಯಸ್ಕೊಳ್ಬೇಕು, ಅಧಿಕಾರಿಗಳ ಹತ್ರ ಬಯಸ್ಕೊಳ್ಬೇಕು. VA ಬರ್ತಾರೆ, DC ಆದೇಶ ಅಂತ ಹೇಳ್ತಾರೆ. ನೀವು ಕೆಲಸ ಮಾಡ್ಲಿಲ್ಲ ಅಂದ್ರೆ DC ಬರ್ತಾರೆ, ಅಮಾನತ್ ಮಾಡ್ತಾರೆ. ಎಷ್ಟು ಒತ್ತಡದಲ್ಲಿ ಕೆಲಸ ಮಾಡಬೇಕು ಸರ್? ಇವ್ರು ಹೆಣ್ಮಕ್ಳು ಅಂತ ಭಾವಿಸಿದಾರಾ ಅಥವಾ ಮನುಷ್ಯರು ಅಂತ ಭಾವಿಸಿದಾರಾ ಈ ಸರ್ಕಾರ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇವತ್ತು ನಾವು ದೇಶದಾದ್ಯಂತ ಅಂಗನವಾಡಿ ಕಾರ್ಯಕರ್ತರು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ನಮ್ಮ ಪ್ರಮುಖವಾದ ಬೇಡಿಕೆ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಕರಾಳ ದಿನವಾಗಿ ನಾವು ಇವತ್ತು ಹೋರಾಟವನ್ನ ಮಾಡ್ತಾ ಇದೀವಿ. ಯಾಕೆಂದ್ರೆ ಅಂಗನವಾಡಿ ಕಾರ್ಯಕರ್ತರಿಗೆ ಕೇಂದ್ರ ಸರ್ಕಾರ ಕಪ್ಪು ದಿನವನ್ನೇ ಕೊಟ್ಟಿರೋದು ನಮ್ಗೆ. ಆ ಕರಾಳ ದಿನದ ಹೋರಾಟವನ್ನೇ ನಾವು ಇವತ್ತು ಮಾಡ್ತಾ ಇದೀವಿ. ಕೇಂದ್ರ ಸರ್ಕಾರ ತಕ್ಷಣ ಮಳೆಗಾಲದ ಅಧಿವೇಶನದಲ್ಲಿ ಇವರಿಗೆ ಸಂಬಳ ಹೆಚ್ಚಳ ಕೊಡಬೇಕು. ಮತ್ತೆ ಈಗಾಗಲೇ FRS ಅಂತ ಏನ್ ಬಂದಿದೆ ಅದನ್ನ ವಾಪಸ್ ಮಾಡ್ಕೊಳ್ಬೇಕು. ಮತ್ತೆ 2011 ನಿವೃತ್ತರಾದವರಿಗೆ ಗ್ರಾಜ್ಯುಯೇಟನ್ನ ಕೊಡಬೇಕಾಗಿತ್ತು. ಈಗಾಗಲೇ ನಮ್ಮ ಸರ್ಕಾರ 183 ಕೋಟಿ ಕೊಡ್ಲಿಕ್ಕೆ ಆರ್ಥಿಕ ಇಲಾಖೆಗೆ ಫೈಲ್ ಹೋಗಿತ್ತು. ಅದನ್ನ ರಿಜೆಕ್ಟ್ ಮಾಡಿದ್ದಾರೆ, ಕೊಡ್ಲಿಕ್ಕೆ ಆಗಲ್ಲ ಅಂತ. 50 ವರ್ಷ ದುಡಿದಂತವ್ರಿಗೆ ಒಂದು ಗ್ರಾಜ್ಯುಯೇಟಿನ ಕೊಡ್ಲಿಕ್ಕೆ ಆಗಲ್ವ ಈ ಸರ್ಕಾರಕ್ಕೆ? ಅದಕ್ಕೇನು ತುಂಬಾ ದೊಡ್ಡ ಅಮೌಂಟ್ ಬೇಕಾಗಿಲ್ಲ. 21,000 ಜನ ಇದ್ದಾರೆ, 183 ಕೋಟಿ ಕೊಟ್ರೆ ಎಲ್ಲರಿಗೂ ಕೂಡ ಆಗೋಗುತ್ತೆ ಗ್ರಾಜ್ಯುಯೇಟಿ. ಅದನ್ನ ಕೊಡ್ಲಿಕ್ಕೆ ಈ ಸರ್ಕಾರಕ್ಕೆ ಹಿಂಜರಿಕೆ ಯಾಕೆ? ಎಲ್ಲ ಕೆಲಸ ಮಾಡುವಾಗ ನೆನಪಾಗೋ ಅಂಗನವಾಡಿ ಕಾರ್ಯಕರ್ತರು ಮನೆಗೆ ಹೋಗೋ ಸಂದರ್ಭದಲ್ಲಿ ಅವ್ರ ಭವಿಷ್ಯ ನೆನಪಾಗಲ್ವಾ? ಹಾಗಾಗಿ ಈ ಸರ್ಕಾರ ಅಂತ ತೀರ್ಮಾನವನ್ನ ತಗೊಳ್ಬಾರ್ದು. ಆರ್ಥಿಕ ಇಲಾಖೆ ಕಾರ್ಯದರ್ಶಿಗಳು ತಕ್ಷಣ ಏನು ಆರ್ಥಿಕ ಇಲಾಖೆಗೆ ಕಳಿಸಿದ್ದಾರೆ ನಮ್ಮ ಯೋಜನೆಯಿಂದ, ಆ 183 ಕೋಟಿ ಒಮ್ಮೆ ಕೊಡ್ಲಿಕ್ಕೆ ಆಗದೆ ಇದ್ರು ಕೂಡ
ಹಂತವಾಗಾರ ಕೊಟ್ಟು ಇವರಿಗೆ ಗ್ರಾಜ್ಯುಟಿನ ಕೊಡಬೇಕು. ಸ್ಪಂದಿಸೋವರೆಗೂ ನಾವು ಹೋರಾಟ ನಡೆಸ್ತೀವಿ. ಪ್ರತಿ ತಿಂಗಳು ಕಳೆದ ತಿಂಗಳು BLO ಕೆಲಸದಿಂದ ನಿವೃತ್ತಿ ಮಾಡಬೇಕು ಅಂತ ಹೇಳಿ. ಯಾಕೆಂತಂದರೆ 50 ವರ್ಷ ವಯಸ್ಸಾದವರಿಗೆ ಆರೋಗ್ಯ ಸರಿ ಇರೋದಿಲ್ಲ, ಮತ್ತೇನೋ ಸಮಸ್ಯೆಗಳಿರ್ತವೆ. ಸೊ ಅವರನ್ನು ಬಿಡುಗಡೆ ಮಾಡಬೇಕು ಅಂತ. ಆದರೆ ಸರ್ಕಾರ ಇವತ್ತು ಅದನ್ನು ಗಣನೆಗೆ, ಚುನಾವಣಾ ಆಯುಕ್ತರು ಸಹ ಅದನ್ನು ಗಣನೆಗೆ ತಗೊಳ್ತಾ ಇಲ್ಲ. ಮತ್ತು ಈ ಸರ್ಕಾರ, ನಮ್ಮ ಹೋರಾಟ ನಿರಂತರ ಇರ್ತದೆ. ಪ್ರತಿ ಸರ್ತಿ ಅಂಗನವಾಡಿ ಏನೇ ಕೆಲಸಗಳು ಬಂದ್ರೂ ಅಂಗನವಾಡಿ ನೌಕರರಿಗೆ ವಹಿಸುವಂಥ ಈ ಸರ್ಕಾರ ಅವರನ್ನು ಸರ್ಕಾರಿ ನೌಕರರು ಅಂತಲೂ ಪರಿಗಣಿಸ್ಲಿಕ್ಕೆ ಆಗದೇ ಇಲ್ಲ ಅಂತ ಹೇಳ್ತಾರೆ. ಸೊ ನಾವು ಹೋರಾಟಗಳನ್ನು ಮಾಡಿ ಅವ್ರನ್ನ D ಗುಂಪಿನ ನೌಕರರಾಗಿ, C ಗ್ರೂಪ್ ನೌಕರರಾಗಿ ಪರಿಗಣಿಸಬೇಕು ಅಂತ ಹೋರಾಟ ನಡೆಸ್ತಾನೆ ಇದ್ದೀವಿ. ಮತ್ತೊಂದೆಡೆ ಕೇಂದ್ರ ಸರ್ಕಾರ ಮಹಿಳೆಯರು ಆರ್ಥಿಕವಾಗಿ ಸಬಲ ಆಗಿರಬೇಕು ಅಂತ ಹೇಳ್ತಾರೆ. ನಮ್ಮ ಪ್ರಧಾನಮಂತ್ರಿಗಳು ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಹೇಳ್ತಾರೆ. ಆದರೆ ಇವತ್ತು ಅಂಗನವಾಡಿಗಳಲ್ಲಿ ಮತ್ತು ಬಿಸಿಯೂಟದಲ್ಲಿ, ಆಶಾದಲ್ಲಿ ಕೆಲಸ ಮಾಡುವಂತಹ ಹೆಣ್ಮಕ್ಳು ಮಹಿಳೆಯರಾಗಿ ಕಾಣುವುದಿಲ್ವ? ಅವರಿಗೆ 2018ರಿಂದ ಒಂದೇ ಒಂದು ಪೈ ಜಾಸ್ತಿ ಮಾಡಿಲ್ಲ ಸರ್ ಕೇಂದ್ರ ಸರ್ಕಾರ. ಮತ್ತು ರಾಜ್ಯ ಸರ್ಕಾರ 2023ರಲ್ಲಿ ಅಧಿಕಾರಕ್ಕೆ ಬರುವಾಗ ಇದೇ DK ಶಿವಕುಮಾರ್ ಅವರು ಹೇಳಿದರು 15,000 ಸಂಬಳ ಜಾಸ್ತಿ ಮಾಡ್ತೀವಿ ಅಂತೇಳಿ. 15,000 10,000 ಹೆಲ್ಪರ್ಸ್ಗೆ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಇಲ್ಲಿಯವರೆಗೆ ಮಾಡಲಿಲ್ಲ. ಮಧ್ಯೆ ಕಳೆದ ವರ್ಷ 1,000 ಬಿಟ್ಟರೆ ಇಲ್ಲಿಯವರೆಗೆ ಮಾಡಲಿಲ್ಲ. 15,000 ಕನಸೇ ಆಯಿತು. ಮತ್ತು ಕನಿಷ್ಠ ಕೂಲಿ ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತದೆ. ಆದರೆ ಇವತ್ತು ಕನಿಷ್ಠ ಕೂಲಿಯ ಒಂದು ಇದಕ್ಕೂ ಸಹ ತಲುಪ್ತಾ ಇಲ್ಲ ಈ ಸರ್ಕಾರ. ಕೊಡುವಂತಹ ಎಲ್ಲ ಕೆಲಸಗಳನ್ನು ಸಹ ಅಂಗನವಾಡಿ ನೌಕರರಿಗೆ ವಹಿಸ್ತಾರೆ. ಆದರೆ ಅವರು ಅಂಗನವಾಡಿ ಕೆಲಸ ಮಾಡೋದು ಯಾವಾಗ? 1975ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿದ್ದಂತಹ ICDS ಯೋಜನೆ ಮಹಿಳೆಯರಿಗೆ, ಅಪೌಷ್ಟಿಕತೆ ಇರುವಂತಹ ಮಹಿಳೆಯರಿಗೆ, ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಆಹಾರ ಕೊಡಬೇಕು ಅಂತ ಹೇಳಿ, ಬಿಸಿಯಾದ ಆಹಾರವನ್ನು ಕೊಡಬೇಕು ಅಂತ ಹೇಳುವಂಥ ಈ ಸರ್ಕಾರ ಇವತ್ತು ಅವ್ರಿಗೆ ಕೊಡ್ತಾ ಇರ್ತಕ್ಕಂಥ ಅನುದಾನನೇ ಕಡಿತ ಮಾಡ್ತಾ ಇದ್ರೆ ನಾವು ಹೆಂಗೆ ಮಕ್ಕಳಿಗೆ ಸರಿಯಾದಂಥ ಪೌಷ್ಟಿಕ ಆಹಾರ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ? 75ನೇ ಇಸ್ವಿಯಿಂದ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು ನಾವು ಕಳೆದ 2023ರಲ್ಲಿ ಇದೇ ಫ್ರೀಡಮ್ ಪಾರ್ಕಲ್ಲಿ 13 ದಿವಸ ಹೋರಾಟ ನಡೆಸಿದ್ವಿ. ಆಗ ಇದ್ದಂತಹ ಮಂತ್ರಿಗಳು ಆಚಾರ್ಯವರು ಏನು ಹೇಳಿದರು? 2023 ಏಪ್ರಿಲಿಂದ ಯಾರು ರಿಟೈರ್ಡ್ ಆಗ್ತಾರೋ ಅವ್ರಿಗೆ ಅಂತ ಹೇಳಿದರು. ಆದರೆ 2011ರಿಂದ ರಿಟೈರ್ಡ್ ಆಗಿದ್ದಾರೆ. ಸುಮಾರು 3,000 ನೌಕರರು ರಿಟೈರ್ಡ್ ಆಗಿದ್ದಾರೆ. 75ನೇ ಇಸ್ವಿಯಿಂದ ಕೆಲಸ ಮಾಡಿರ್ತಕ್ಕಂಥವ್ರು. ಅವ್ರು ಏನೂ ಇಲ್ಲದೆ ಬರಿಗೈಲಿ ಮನೆಗೆ ಹೋಗಬೇಕಾ? ಸರ್ಕಾರ ಹೇಳಿದೆ FD ಡಿಪಾರ್ಟ್ಮೆಂಟ್ಗೆ 185 ಕೋಟಿ ಕೊಡಬೇಕು ಅಂತ ಹೇಳಿ. ಆದರೆ ಅವ್ರು ಹೇಳ್ತಾರೆ ಹಣದ ಅಭಾವ ಇದೆ ಅಂತ. ನಾವು ಹಂತವಾಗಿ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತಿನ ಈ ಹೋರಾಟ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ನಡೀತಾ ಇದೆ ಸರ್. ಬೆಂಗಳೂರು ನಗರ ಜಿಲ್ಲೆ ಮಾತ್ರನೇ, ಗ್ರಾಮಾಂತರ ಜಿಲ್ಲೆಯವರು ದೇವನಹಳ್ಳಿ DC ಆಫೀಸ್ ಮುಂದೆ ಮಾಡ್ತಾರೆ, ಆಯಾ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಇದ್ದಾರೆ. ಬಟ್ ನಮಗೆ DC ಆಫೀಸ್ ಮುಂದೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಕೋರ್ಟು, ಕಚೇರಿ ಮತ್ತೊಂದೆಲ್ಲ ಇದೆ. ಹಾಗಾಗಿ ನೀವು ಫ್ರೀಡಮ್ ಪಾರ್ಕಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದರ ಭಾಗವಾಗಿ ಇವತ್ತು ಇಡೀ ದೇಶಾದ್ಯಂತ ಕರಾಳ ದಿನಾಚರಣೆ. ಆ ಕರಾಳ ದಿನಾಚರಣೆ ಭಾಗವಾಗಿ ಇಲ್ಲಿ ಕೇಂದ್ರ ಎಲ್ಲ ಅಂಗನವಾಡಿಗಳಲ್ಲಿ, ಅಂದರೆ ನಗರ ಜಿಲ್ಲೆಯಲ್ಲಿ ಕೆಲಸ ಮಾಡುವಂತಹ ಅವರಿಗೂ ಸಹ ಒತ್ತಡ ಇದೆ. BLO ಕೆಲಸ ಮಾಡಬೇಕು. ಮತ್ತು ಈಗ SIR ಕೆಲಸ, ಎಷ್ಟೋ ಜನ ಅಡ್ರೆಸ್ಗಳು ಸಿಗದೆ, ಮತ್ತೊಂದು ಸಿಗದೆ ಎಷ್ಟು ಪರದಾಡ್ತಾರೆ ಅಂದರೆ ಅವ್ರ ಮೇಲೆ ಎಲ್ಲ CDPOಗಳು ಕ್ರಮ ತಗೊಳ್ತಾರೆ. ಸೊ ಅವರ ತಪ್ಪೇನಿದೆ ಇದರಲ್ಲಿ? ಅಂಗನವಾಡಿ ನೌಕರರ ತಪ್ಪೇನಿದೆ? ಸೊ ಅವರು ಅಂಗನವಾಡಿ ಕೆಲಸಗಳನ್ನು ಮಾಡಬೇಕಾ, ಅಥವಾ SIR ಕೆಲಸ ಮಾಡಬೇಕಾ, ಅಥವಾ FSR ಕೆಲಸ ಮಾಡಬೇಕಾ? ಇದೆಲ್ಲದನ್ನು ಒತ್ತಡ ಅವ್ರ ಮೇಲೆ ಎಷ್ಟು ಬರ್ತದೆ ಅಂತಂದರೆ, ಸಂಜೆ ಮನೆಗೆ ಹೋಗೋತ್ತಿಗೆ ವರ್ಕರ್ಸ್ ಹೈರಾಣಾಗಿರ್ತಾರೆ ಸರ್. 3 ಥರದ ಕೆಲಸ, 10 ಗಂಟೆ ಒಳಗೆ ಒಂದು ಕೆಲಸ, ಮಕ್ಕಳಿಗೆ ವಿದ್ಯೆ, ಮತ್ತು ಸಾಯಂಕಾಲ 4:15ವರೆಗೂ ಅಂಗನವಾಡಿ ತೆಗ್ದಿರಬೇಕು. BLO ಕೆಲಸಗಳು ಇಲ್ಲಿ ಸಿಟಿಗಳಲ್ಲಿ BLO ಕೆಲಸ ಮಾಡಬೇಕು ಅಂತಂದರೆ ಅಪಾರ್ಟ್ಮೆಂಟ್ಗಳು ಮೆಟ್ಲು ಹತ್ತಿ ಇಳಿದು ಅದಕ್ಕೆ ನಾವೊಂದು ಸಜೆಷನ್ ಕೊಡ್ತೀವಿ. ಕಳೆದ ತಿಂಗಳು 15ನೇ ತಾರೀಕು ಒಂದು ಹೋರಾಟ ನಡೆಸಿದ್ವಿ ಚುನಾವಣಾ ಆಯುಕ್ತರ ಕಚೇರಿ ಮುಂದೆ. 50 ವರ್ಷ ಮೇಲ್ಪಟ್ಟವ್ರಿಗೆ ವಿನಾಯಿತಿ ನೀಡಿ ಆ ಕೆಲಸದಿಂದ ಅಂಥೇಳಿ. ಸೊ ಈಗಾಗಲೇ ಆರ್ಡ್ರ್ ಮಾಡಿಬಿಟ್ಟಿದ್ದೀವಿ, ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಅದರ ಭಾಗವಾಗಿ ಎಲ್ಲ ಬೇಡಿಕೆಗಳನ್ನು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪೈಕಿ 615,000 ಕನಿಷ್ಠ ಕೂಲಿ ಕೊಡಬೇಕು. ಹಾಗೆಯೇ ಕೇಂದ್ರ ಸರ್ಕಾರ ಏನು 2018ರಿಂದ ಕೊಟ್ಟಿಲ್ಲ ನಮಗೆ,
ಅನುದಾನ ಮತ್ತು ಪ್ರತಿ ವರ್ಷ ಬಜೆಟ್ನಲ್ಲಿ ಅನುದಾನ ಕಡಿತ ಮಾಡ್ತಾರೆ ಸರ್. ಅಂಗನವಾಡಿಗಳಿಗೆ ಇರ್ತಕ್ಕಂಥ ಅನುದಾನ ಕಡಿತ, ಬಿಸಿ ಊಟ, ಅಂಗನವಾಡಿ ಎರಡಕ್ಕೂ ಅನುದಾನ ಕಡಿತ ಮಾಡ್ತಾರೆ. ಕೇಂದ್ರ ಸರ್ಕಾರ ಬಾಯಿನಲ್ಲಿ ಹೇಳೋದೊಂದು ಮಾಡೋದೊಂದು. ಒಂದು ಕಡೆ ರೈತರು ಹೈರಾಣಾಗ್ತಾರೆ, ಒಂದು ಕಡೆ ಮಹಿಳೆಯರು, ಈ ರೀತಿಯಾದಂತಹ ಇದು ಇರುವಾಗ ಅಂಗನವಾಡಿಗಳಲ್ಲಿ ಕೆಲಸ ಮಾಡುವಂಥ ಹೆಣ್ಣುಮಕ್ಕಳು ಇವತ್ತು ಈ ಒಂದು ಕರಾಳ ದಿನಾಚರಣೆಯನ್ನು ಇದರ ಭಾಗವಾಗಿ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ಬೆಂಗಳೂರಿನಲ್ಲಿ ನಗರ ಯೋಜನೆ ಜಿಲ್ಲೆಯಲ್ಲಿ ಪೂರ್ವ ತಾಲ್ಲೂಕು, ಉತ್ತರ ತಾಲ್ಲೂಕು ಇಲ್ಲಿ ಅಂಗನವಾಡಿ ನೌಕರರು ಬಂದು ಇವತ್ತು ಹೋರಾಡ್ತಿದ್ದಾರೆ. ಅವರಿಗೂ ಒತ್ತಡ ಇದೆ, ಕೆಲವರು ಬಂದಿಲ್ಲ, ಬಂದಿದ್ರೆ ಇದು ತುಂಬೋಗ್ತಾ ಇತ್ತು. BLO ಕೆಲಸ, SIR ಕೆಲಸಗಳು ಇರೋದ್ರಿಂದ ಸ್ವಲ್ಪ ಕಡಿಮೆ ಬಂದಿದ್ದಾರೆ. ಆದರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ, ಮುಂದುವರಿತದೆ. ತುಂಬ ತೊಂದರೆ ಆಗ್ತಾ ಇದೆ ಅಂಗನವಾಡಿ ಕೇಂದ್ರದ ಮಕ್ಕಳಿಗಾಗಲಿ ಟೀಚರ್ಗಾಗಲಿ ತುಂಬ ತೊಂದರೆ ಆಗ್ತಾ ಇದೆ ಇದರಿಂದ. ಅದಕ್ಕೊಂದು ಟೈಮಿಂಗು ಇಲ್ಲ. ಬೆಳಗ್ಗೆನೇ ಅಲ್ಲೋಗಿ ಸೇರ್ ಮಾಡೋಕ್ಕೆ ಹೋದರೆ ಇಲ್ಲಿ ಸ್ಕೂಲಲ್ಲಿ ಅಂಗನವಾಡಿ ಮಕ್ಕಳೆಲ್ಲ ಸಣ್ಣ ಪುಟ್ಟ ಮಕ್ಕಳು, ಆ ಪುಟ್ಟ ಮಕ್ಕಳು ಏನು ಮಾಡ್ತಾರೆ, ಒಬ್ರಿಗೊಬ್ರು ಅವ್ರಿಗೆ ಏನಾರ ಕ್ಲಾಸ್ ಮಾಡ್ತಾ ಇದ್ರೇ ಅವ್ರನ್ನ ನೋಡಿಕೊಂಡು ಅವ್ರ ಮುಂದೆ ಇದ್ರೇ ಅವ್ರಿಗೆ ಇದು ಮಾಡೋಕ್ಕಾಗೋದು, ಕಂಟ್ರೋಲ್ ಮಾಡೋಕ್ಕೆ. ಯಾವ ಹೆಲ್ಪರ್ಗಳು ಅವರು ಅಡುಗೆ ಮಾಡಬೇಕು, ಹಾಲು ಕಾಯಿಸ್ಬೇಕು, ಮಕ್ಳಿಗೆ ಊಟದ ನೋಡಬೇಕು, ಅವ್ರಿಗೆ ನೀರಿಂದು ನೋಡಬೇಕು, ಕುಡಿಯೋ ನೀರು ಅದನ್ನು ನೋಡ್ತಾ ಇರ್ತಾರೆ. ಈಗ ಟೀಚರ್ಗಳು ಅಲ್ಲಿ SIRಗೆ ಹೋಗ್ಬಿಟ್ರೆ ಮಕ್ಳಿಗೆ ತೊಂದರೆ ಆಗುತ್ತೆ. ಈ ಮಕ್ಕಳಿಗೆಲ್ಲ ಕ್ಲಾಸ್ ಮುಗಿಸ್ಕೊಂಡು ಆಮೇಲೆ 1-2 ಅವರ್ ಮಾಡಿ ಅಂತ ಟೈಮ್ ಕೊಟ್ಟರೆ ಮಾಡ್ತಾರೆ ಪಾಪ ಅವರು. ಅದ್ರಲ್ಲಿ ಒಂದು ಕ್ರಾಸಲ್ಲಿ ಮಾಡ್ತಾರೆ, ಇನ್ನೊಂದು ಕ್ರಾಸಲ್ಲಿ ಬರ್ತಾರೆ ಜಗಳಕ್ಕೆ, ನಮ್ಮ ಕ್ರಾಸ್ಗೆ ಇನ್ನೂ ಬಂದೇ ಇಲ್ಲ ಅಂತ. ಇಲ್ಲಿ ಇನ್ನೂ ಕೊಡ್ತಾ ಇರ್ತಾರೆ, ಅಷ್ಟೊತ್ತಿಗೆ ಆ ಕ್ರಾಸಲ್ಲಿ ಬಂದ್ಬಿಟ್ಟು ಜಗಳ. ಅವ್ರಿಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ ಏರಿಯಾದಲ್ಲಿ SIR ಮಾಡೋರಿಗೆ. ಆಮೇಲೆ ಒತ್ತಡ ಹಾಕ್ಬಾರ್ದು, ನೀವು ಇಷ್ಟು ದಿನದಲ್ಲೇ ಮುಗಿಸ್ರಿ, ಅಷ್ಟು ದಿನದಲ್ಲೇ ಮುಗಿಸ್ರಿ ಅಂತ ಇದು ಮಾಡಬಾರ್ದು. ಅವ್ರಿಗೆ ಆಗೋಷ್ಟು ಮಾಡೋದಕ್ಕೆ ಟೈಮು ಕೊಡಬೇಕು, ಅವ್ರಿಗೆ ಸಪೋರ್ಟಾಗಿ ಮಾಡಬೇಕು. ಅವ್ರಿಗೆ ತೊಂದರೆ ಕೊಡಬಾರ್ದು. SIR ಮಾಡ್ತಾ ಇರೋರಿಗೆ ತೊಂದರೆ ಕೊಡಬಾರ್ದು. ಅಧಿಕಾರಿಗಳು ತೊಂದರೆ ಕೊಡ್ತಾ ಇದ್ರೆ ತುಂಬ ಕಷ್ಟ ಆಗುತ್ತೆ. ಇನ್ನು ಮುಂದುವರೆದ ಭಾಗವಾಗಿ SIR ನಡೀತಾ ಇದೆ. ಇದಾದ ಬಳಿಕ SIRದಲ್ಲಿ ಭಾಗಿಯಾಗ್ತೀರಾ ಅಥವಾ ನಿಮ್ಮ ಕಡೆಯಿಂದ ಅವ್ರಿಗೆ ಮನವಿ ಕೊಡುವಂಥದ್ದು ಏನಾದರೂ ಆಗುತ್ತೆ? ಮನವಿನೂ ಕೊಡ್ತೀವಿ. SIR ಮಾಡೋಕ್ಕಾಗಲ್ಲ, ಬರೀ ಗೌರ್ಮೆಂಟ್ ಸರ್ಕಾರಿ ಶಾಲೆ ಶಿಕ್ಷಕರು ಇದ್ದಾರಲ್ಲ ಅವ್ರ ಕೈಯಲ್ಲಿ ಬೇಕಾದ್ರೆ ಮಾಡಿಸ್ಕೊಬೋದು. ಅವರು ಶಾಲೆಯಲ್ಲಿ ಕೂತ್ಕೊಂಡು ಮಾಡ್ಬೋದು. ಈ ವರ್ಕರ್ಸ್, ನಮ್ಮ ಅಂಗನವಾಡಿ ವರ್ಕರ್ಸ್ ಮಾಡ್ತಾಯಿದ್ರೆ ಏನು ರೋಫ್ ಆಗ್ತಾರೆ ಏರಿಯಾದಲ್ಲೂ. ಅವ್ರಿಗೊಂದು ಇದೇ ಇಲ್ಲ, ಏನು ಮೇಡಮ್ ಇನ್ನೂ ಇಲ್ಲೇ ಇದ್ದೀರಾ, ನಮ್ಮ ಕ್ಲಾಸಿಗೆ ಬಂದಿಲ್ಲ, ನಮಗೆ ಮಾಡಿಲ್ಲ, ನಮ್ಗೆ ಇದು ಮಾಡಿಕೊಡಿ, ಅದೇನು ಮಾಡಬೇಕು, ಅವ್ರಿಗೆ ತಲೆ ತಿಂತಾ ಇದ್ದಾರೆ. ಫೋನ್ಗಳು ಮಾಡಿ ಬೇರೆ ಫಿಲಪ್ ಮಾಡಬೇಕಲ್ವಾ, ಅದಕ್ಕೂ ಅವ್ರಿಗೆ ಹೇಳಿದ್ರೆ ಇದು ಹಿಂಗೆ ಮಾಡೋದು, ಇದು ಹಿಂಗೆ ಕೊಡೋದು, ಅದೆಲ್ಲ ಒಂಥರ ಅವ್ರಿಗೆ ಫಾರಮ್ ಕೊಡ್ತಾರ. ಇದ್ರ ಬಗ್ಗೆ ಒಬ್ಬೊಬ್ರಿಗೂ ಒಂದು ಕನಿಷ್ಠ ಅಂದರೆ ಒಂದು 10-15 ನಿಮಿಷ ಆಗುತ್ತೆ ಫಾರಮ್ ಕೊಟ್ಟು ಅದ್ರ ಬಗ್ಗೆ ಇವ್ರು ಕೊಡೋ ಅವ್ರು ಕೇಳೋ ಆನ್ಸರ್ ಕೊಡೋಕ್ಕೆ ಅವ್ರಿಗೆ ಎಷ್ಟೊತ್ತಾಗುತ್ತೆ. ಅದಕ್ಕೆ ಅವ್ರಿಗೂ ಟೈಮ್ ಕೊಡಬೇಕು, ಸ್ವಲ್ಪ ಒತ್ತಡ ಕೊಡಬಾರ್ದು. ಇಷ್ಟು ಮಾಡಿ, ಇಷ್ಟು ಬೇಗ ಮಾಡಿ ಅಂತ ಅಧಿಕಾರಿಗಳು ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ ಶಿಕ್ಷಕರ ಕೈಯಲ್ಲಿ ಮಾಡೋದಕ್ಕೆ. ಅದನ್ನ ಫೋರ್ಸ್ ಮಾಡಬಾರ್ದು. ನೀವು ಬೇಗ ಮುಗಿಸ್ರಿ ಆಯ್ತಾ. ಅವರು ಒಂದು ಕಡೆ ಫೋನ್ ಮಾಡಿ ತಲೆ ತಿಂತಾರೆ. ಈ ಏರಿಯಾದಲ್ಲಿ ಜನಗಳು ಒಂದು ಕಡೆ ಫೋನ್ ಮಾಡಿ ತಲೆ ತಿಂತಾರೆ. ಇದರಿಂದ ತುಂಬ ಕಷ್ಟ ಇದೆ. ಅವ್ರಿಗೆಲ್ಲ ಏನಾದರೂ ಶಿಕ್ಷಕರಿಗೆಲ್ಲ ತೊಂದರೆ ಆದರೆ ಆ ತೊಂದರೆಗೆ ಯಾರು ಜವಾಬ್ದಾರಿ ಇವ್ರು ತಗೊಳ್ತಾರ? ಅವ್ರ ಫ್ಯಾಮಿಲಿಗೆ, ಇವ್ರಿಗೆಲ್ಲ ಆ ಜವಾಬ್ದಾರಿ ತಗೊಳಂಗಿದ್ರೆ ಅವರು ಒಂದು ಇದು ಕೊಡಲಿ, ನಾವು ಇದ್ದೀವಿ ಜವಾಬ್ದಾರಿ, ನಿಮ್ಗೇನೋ ತೊಂದರೆ ಆದರೆ ನಿಮ್ಮನ್ನು, ನಿಮ್ಮ ಕುಟುಂಬನ ಕಾಪಾಡೋಕ್ಕೆ ನಾವು ಇದ್ದೀವಿ ಅಂತ ಹೇಳಿ ಅವರೊಂದು ಇದು ಕೊಡಬೇಕು, ಒಂದು ನೋಟಿಸ್ ಕೊಡಬೇಕು. ಅವ್ರಿಗೆಲ್ಲ ಒಂದೊಂದು ಸರ್ಟಿಫಿಕೇಟ್ ಕೊಡಬೇಕು. ಆವಾಗ ಏನೋ ಒಂದು ಧೈರ್ಯವಾಗಿ ಮನೆಯವರು ಸ್ವಲ್ಪ ಇದು ಮಾಡ್ತಾರೆ. ಇಲ್ಲಾಂದ್ರೆ ಅಲ್ಲೂ ಮನೆಗೆ ಟೈಮ್ ಸರಿಯಾಗಿ ಹೋಗಿಲ್ಲ ಅಂದರೆ ಅಲ್ಲೂ ತೊಂದರೆ. ಮನೇಲಿ ಫ್ಯಾಮಿಲಿನೂ ನೋಡಬೇಕು. ವಯಸ್ಸಾದವ್ರು ಇರ್ತಾರೆ ಮನೇಲಿ, ಅತ್ತೆ ಮಾವ ಅಲ್ವಾ, ಮಕ್ಕಳಿರ್ತಾರೆ, ಸಣ್ಣ ಮಕ್ಕಳು, ಅವ್ರನ್ನೂ ಹೋಗಿ ನೋಡಬೇಕು. ಮನೇಲಿ ಅಡುಗೆ ಮಾಡಬೇಕು, ಅವ್ರಿಗೂ ನೋಡಬೇಕಲ್ವ ಏನು ಬೇಕದು. ಈ ಥರ ತುಂಬ ಲೇಡೀಸ್ಗೆ ತೊಂದರೆ ಕೊಟ್ಟರೆ ತುಂಬ ಕಷ್ಟ ಆಗ್ತಾ ಇದೆ. ಅದೇ ಜೆಂಟ್ಸ್ನ ಹಾಕಲಿ, ಅವ್ರು ಸ್ವಲ್ಪ ಫ್ರೀ ಇರ್ತಾರೆ. ಮನೆ ಲೇಡೀಸ್ ಎಲ್ಲ ಮಾಡುವಾಗ ಜೆಂಟ್ಸ್ನಾದರೂ ಹಾಕಿದ್ರೆ SIRಗೆ ಚೆನ್ನಾಗಿರುತ್ತೆ. ಶಾಲಾಪುರ ಶಿಕ್ಷಣಕ್ಕಂತಲೇ ಆಯ್ಕೆ ಮಾಡಿರ್ತಾರೆ. ಮತ್ತು ನಮ್ಮನ್ನು ಇವಾಗ ಬೇರೆ ಕೆಲಸಕ್ಕೆಲ್ಲ ದುಡಿಸ್ಕೊಂಡ್ರೆ ಆ ಮಕ್ಕಳಿಗೆ ಶಾಲಾಪುರ ಶಿಕ್ಷಣ ಮಾಡೋ ಟೈಮೇ ಹೊರಟೋಗ್ಬಿಡುತ್ತೆ. ಮತ್ತು ಇವಾಗ BLO ಕೊಟ್ಟಿರೋದು ಬೆಳಗ್ಗೆಯಿಂದ ಮಾಡ್ಸೋಕ್ಕೆ ಹೇಳ್ತಾರೆ. ಅವ್ರಿಗೆ ಟೈಮ್ ಕೊಟ್ಟರೆ ಅವ್ರು ಮಧ್ಯಾಹ್ನ ಮೇಲೆ ಮಾಡ್ಬೋದು. ಇವಾಗ ಬೆಳಗ್ಗೆಯಿಂದನೇ ಮಾಡ್ಸೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಆವಾಗ ಮಕ್ಕಳಿಗೆ ಶಿಕ್ಷಣ ಇಲ್ಲ, ಬರೀ ಉಂಡೆ ಸ್ಕೂಲ್ ಅಂತಲೇ ಹೆಸರು ಬರುತ್ತೆ. ಅಂಗನವಾಡಿಯಲ್ಲಿ ಏನೂ ಹೇಳ್ಕೊಡಲ್ಲ, ಬರೀ ಊಟ ಕೊಟ್ಟು ಕಳಿಸ್ತಾರೆ, ಉಂಡೆ ಕೊಟ್ಟು ಕಳಿಸ್ತಾರೆ ಅಂತ ಹೇಳ್ತಾರೆ. ನಮ್ಮನ್ನು ಆಯ್ಕೆ ಮಾಡಿದಾಗ ಶಾಲಾಪುರ ಶಿಕ್ಷಣ
ಟೀಚರ್ ಅಂತಲೇ ಆಯ್ಕೆ ಮಾಡಿರೋದು. ನಾವು ಹೇಳ್ಕೊಡೋಕ್ಕೆ ನಮ್ಮ ಟೈಮೇ ಕೊಡಲ್ಲ, ಬೇರೆ ಬೇರೆ ಕೆಲಸ ಎಲ್ಲ ನಮ್ಮ ತಲೆಗೆ ಹಾಕ್ಬಿಡ್ತಾರೆ. ನಾವು ಅದನ್ನು ಮಾಡೋಕ್ಕೆ ಟೈಮ್ ಹೊರಟೋಗುತ್ತೆ ಹೊರತು ನಾವು ಅಂಗನವಾಡಿಯಲ್ಲಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಮಕ್ಳಿಗೆ ಹೇಳ್ಕೊಡೋಕ್ಕಾಗ್ತಾಯಿಲ್ಲ. ಹೆಲ್ಪರ್ ಮೇಲೆ ಬಿಟ್ಟು ನಾವು ಹೋಗ್ತೀವಿ. ಅವ್ರು ಏನು ಮಾಡ್ತಾರೆ, ಅಡುಗೆ ಮಾಡಿ ಕೊಟ್ಟು ಅವ್ರಿಗೂ ಟ್ರೈನಿಂಗ್ ಇದೆ, ಅವರು ಅಷ್ಟೊಂದು ಹೇಳ್ಕೊಡೋಕ್ಕಾಗಲ್ಲ. ಮತ್ತು ಅವ್ರು ಅಡುಗೆ ಮಾಡಿಬಿಟ್ಟು ಮಕ್ಳಿಗೆ ಹೇಳ್ಕೊಡೋ ಟೈಮ್ ಅವ್ರಿಗೆ ಅಷ್ಟೊಂದು ಸಿಗಲ್ಲ. ಟೀಚರ್ನೇ ಬೇರೆ ಕೆಲಸಕ್ಕೆ ಹಾಕಿಸ್ಕೋಬಾರ್ದು. ಬರೀ ನಮ್ಮ ಏನಿದೆಯೋ ಅದನ್ನು ಮತ್ತೆ ನಮ್ಮನ್ನು ತಗೊಳ್ಳುವಾಗ ಗೌರವಧನ ಟೀಚರ್ ಅಂತ ತಗೊಳ್ತಾರೆ, ಮತ್ತು ಎಲ್ಲ ಕೆಲಸ ನಮ್ಮ ತಲೆಗೆ ಹಾಕ್ತಾರೆ. ಅದನ್ನು ಫೋರ್ಸ್ ಬೇರೆ ಮಾಡ್ತಾರೆ. ಇಷ್ಟು ಮಾಡಲೇಬೇಕು ಅಂತ ಯಾಕೆ ಫೋರ್ಸ್ ಮಾಡಿಸ್ಬೇಕು ಅನ್ನೋದು ನಮ್ಮದು. ನಮ್ಮಲ್ಲಿ ಫಸ್ಟು ಇವಾಗ ಅಂಗನವಾಡಿಯವರಿಗೆ ತುಂಬ ಕೆಲಸಗಳು ಕೊಡ್ತಾರೆ. ಇವಾಗ SRA ಆಗಿರ್ಬೋದು, ಏನೇ ಒಂದು ಕೆಲಸ ಬಂದ್ರೂ ಅಂಗನವಾಡಿಗಳಿಗೆ ಕೊಡ್ತಾರೆ. ಆದರೆ ಸಂಬಳ ಮಾತ್ರ ಜಾಸ್ತಿ ಮಾಡಲ್ಲ, ಕಡಿಮೆ ಸಂಬಳ ಕೊಡ್ತಾರೆ. ಆದರೆ ಕೆಪಾಸಿಟಿ ಚೆನ್ನಾಗಿದೆ ನಮ್ಮಲ್ಲಿ. ಅಂಗನವಾಡಿ ಟೀಚರ್ಸ್ಗಳು ಯಾಕೆ ಕೆಲಸ ಕೊಟ್ಟರು ಮಾಡಲ್ಲ ಅಂತ ಹೇಳಲ್ಲ, ಮಾಡ್ತಾರೆ. ಬಟ್ ನೀವು ಸಂಬಳನೂ ಜಾಸ್ತಿ ಮಾಡಲ್ಲ. ಇವಾಗ ಸಮ್ಮರಲ್ಲಿ ಮಾತ್ರ ಸ್ಕೂಲ್ ಟೀಚರ್ಸ್ಗಳನ್ನ ಮಾತ್ರ ನೀವು BLO ಕೆಲಸ ಮಾಡೋದಕ್ಕೆ ತೊಗೊಂಡ್ರಿ, ಇವಾಗ ತೊಗೊಳ್ತಾ ಇಲ್ಲ. ಯಾಕೆಂದರೆ ಅವ್ರು ಕೋಚಿಂಗ್ ಮಾಡಬೇಕು ಅಂತ ನೀವು ತೊಗೊತಾ ಇಲ್ಲ. ಆದರೆ ನಮ್ಮ ಅಂಗನವಾಡಿಯವ್ರನ್ನ ತೊಗೊತಿದ್ದಾರೆ. ನಮ್ಮ ಅಂಗನವಾಡಿಲಿನೂ ಕೋಚಿಂಗ್ ಮಾಡಬೇಕಲ್ವ ನಾವು ಪುಟಾಣಿ ಮಕ್ಕಳುಗಳಿಗೆ. ಹೆಲ್ಪರ್ಗಳು ಸಹಾಯಕಿಯರು ಕೋಚಿಂಗ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಟೀಚರ್ಸ್ ಅದಕ್ಕೆ ಅಂತಲೇ ಇರೋದು. ಹೆಲ್ಪರ್ಗಳೇನಿದ್ರು ಬರೀ ಅಡುಗೆ ಊಟ ಮಾಡ್ತಾರೆ. ಆದರೆ ಅಂಗನವಾಡಿ ಟೀಚರ್ಸ್ಗಳು ಕೋಚಿಂಗ್ ಮಾಡಬೇಕು. ನಾವು ಪುಟಾಣಿ ಮಕ್ಕಳುಗಳಿಗೆ ಕಲಿಸ್ಬೇಕಲ್ವ ವಿದ್ಯೆಗಳನ್ನ. ನಮ್ಮನ್ನು ಬಿಡಿ ಅಂಗನವಾಡಿಲೇ, ನಮ್ಮನ್ನು ಯಾಕೆ ಬೇರೆ ಕೆಲಸಕ್ಕೆಲ್ಲ ಎಳಿತೀರಾ ನೀವು? ನಮ್ಮನ್ನು ಓನ್ಲಿ ಅಂಗನವಾಡಿಗೆ ಬಿಡಿ. ನಾವು LKG ಎಲ್ಲ ಪ್ರತಿಯೊಂದು ಮಕ್ಕಳು ಮಾಡ್ತೀವಿ. ನಾವು ಸ್ಕೂಲವ್ರಿಗಿಂತ ಏನು ಕಡಿಮೆ ಇಲ್ಲ. ನಾವು ಅದೇ ಥರ ಕೋಚಿಂಗ್ ಮಾಡ್ತೀವಿ ಮಕ್ಕಳುಗಳಿಗೆ. ನಾವು ವಿದ್ಯೆ ಕೊಡಬೇಕು ಅಂದರೆ ನಮ್ಮನ್ನು ಅಂಗನವಾಡಿಲೇ ಬಿಟ್ಬಿಡಿ, ಬೇರೆ ಕೆಲಸಕ್ಕೆ ಕರಿಬೇಡಿ. ಬೇರೆಯವ್ರನ್ನ ಯಾಕೆ ಸ್ಕೂಲವ್ರನ್ನ ಕಾಲೇಜವ್ರನ್ನ ನೀವು BLO ಕೆಲಸಕ್ಕೆಲ್ಲ ಏನಕ್ಕೂ ತಗೊಳ್ಳಲ್ಲ, ಯಾವೊಂದಕ್ಕೂ ಸರ್ವೆಗೆ ತಗೊಳ್ಳಲ್ಲ. ಆದರೆ ಅಂಗನವಾಡಿಯವ್ರು ಮಾತ್ರ ಕಣ್ಣಿಗೆ ಬೀಳ್ತಾರೆ, ತಗೊಳ್ತೀರಾ. ಆದರೆ ಅವ್ರಿಗೆಲ್ಲ ಸಂಬಳ ಜಾಸ್ತಿ ಆಗಂಗೆ ನಮ್ಗೆ ಯಾವತ್ತೂ ಸಂಬಳ ಜಾಸ್ತಿ ಆಗಲ್ಲ. ಕಡಿಮೆ ಸಂಬಳದಲ್ಲೇ ನಮಗೆ ಹೆಚ್ಚು ಕೆಲಸಗಳು ಮಾಡಬೇಕು. ಆದರೆ ನೀವುಗಳು ನಮಗೆ ಟೈಮು ಕೊಡಲ್ಲ, ಇತ್ಲಾಗೆ ಸಂಬಳನೂ ಜಾಸ್ತಿ ಮಾಡಲ್ಲ, ಆದರೆ ಕೆಲಸಗಳು ಜಾಸ್ತಿ ಕೊಡ್ತೀರಾ. ಮಾತೆತ್ರ ಅಂಗನವಾಡಿಯವ್ರು ಬರಬೇಕು ನಿಮಗೆ ಕೆಲಸ ಮಾಡೋದಕ್ಕೆ. ಯಾವುದೂ ಇಲ್ಲ, ತುಂಬ ಟಾರ್ಚರ್ ಇದೆ. 7 ಗಂಟೆಗೆ ಹೋಗಬೇಕು. ಒಂದು ಹೆಂಗ್ಸೋಳು ಇವಾಗ 9:30 ಹೋಗೋರು ಅಂಗನವಾಡಿಗೆ 7 ಗಂಟೆಗೆ BLO ಕೆಲಸಕ್ಕೆ ಹೋಗಿ ಸಂಜೆ 7:30 ತನಕ ಕೆಲಸ ಮಾಡಬೇಕು. ಅದಾಗುತ್ತಾ? ಎಷ್ಟು ಕಷ್ಟ ಕೊಡ್ತಾ ಇದ್ದಾರೆ ಅಂದರೆ, ನೀನು ಬರಲಿಲ್ಲ ಅಂದರೆ, ಹುಷಾರಿಲ್ಲ ಅಂದ್ರೂ ನಮ್ಮ ಟೀಚರ್ಸು ಇವತ್ತು ನನಗೆ ಹುಷಾರಿಲ್ಲ, ತುಂಬ ಸೀರಿಯಸ್ ಆಗಿದೆ, ನಾನು ಬರಲ್ಲ ಅಂದರೆ ನೀನು ನೋಟಿಸ್ ಕೊಡ್ತೀನಿ, ಕೆಲಸದಿಂದ ತೆಗ್ದಾಕ್ತೀನಿ, ನೀನು BLO ಕೆಲಸಕ್ಕೆ ಬರಲೇಬೇಕು, ನಿನ್ಗೆ ಯಾಕಮ್ಮ ಪರ್ಮಿಷನ್ ಕೊಟ್ಟಿದ್ದಾರೆ, ತುಂಬ ಸೀರಿಯಸ್ ಆದರೂ ನೀನು ಬಂದು ಕೆಲಸ ಮಾಡಬೇಕು ಅಂತಾರೆ. ಹೆಂಗಾಗುತ್ತೆ ಸರ್? ಒಂದಿನೂ ಆ ಹೆಂಗ್ಸಿಗೆ ರಜಾ ಕೊಟ್ಟಿಲ್ಲ ಅಂತ ಅಂದರೆ ಕೆಲಸ ಮಾಡೋಕ್ಕಾಗುತ್ತಾ? ನೀವು ಕೆಲಸ ಕೊಡಬೇಕಲ್ವ, ರಜಾ ಕೊಡಬೇಕಲ್ವಾ? BLOದವರು ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ. ಅವ್ರಿಗೆ ರಜಾ ಕೊಡಿ ಅಂತ ಅಂದರೆ ಕೊಡ್ತಾ ಇಲ್ಲ. ನೀವು ಬರಲೇಬೇಕು, ಯಾವುದೇ ಕಾರಣಕ್ಕೂ ನಿಮಗೆ ರಜಾ ಕೊಡಲ್ಲ, ನೋಟಿಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಹೆಂಗ್ ಸರ್ ಮಾಡೋಕ್ಕಾಗುತ್ತೆ ಅವರು? ನೀವು ಒಂದು ಸ್ವಲ್ಪ ಅವ್ರಿಗೂ ಕನಿಕರ ತೋರಿಸ್ಬೇಕಲ್ವ? ಅವರು ಒಂದು ಹೆಣ್ಣಲ್ವಾ, ಅವ್ರಿಗೂ ಒಂದು ಪ್ರಾಬ್ಲಮ್ಗಳು ಇರುತ್ತೆ, ಪರ್ಸನಲ್ ಪ್ರಾಬ್ಲಮ್ಗಳು ಇರುತ್ತೆ. ಹಂಗಾಗಿ ನೀವು ಕೊಡಲೇಬೇಕು. ಆದರೆ ನೀವು ಕೊಡಲ್ಲ. ಎಲ್ಲದಕ್ಕೂ ಅಂಗನವಾಡಿಯರೇ ಬೇಕು ಅಂತ ಹೇಳ್ತೀರಾ. ನಮ್ಮನ್ನ BLO ಇಂದ ಫಸ್ಟು ತೆಗೀರಿ. ನಮ್ದು ಏನಿದ್ರು ಓರಿ ಅಂಗನವಾಡಿಗಳಲ್ಲೇ ಮಕ್ಕಳುಗಳಿಗೆ ಪಾಠ ಮಾಡೋದಕ್ಕೆ ಬಿಟ್ಬಿಡಿ ಸಾಕು. ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ. ಅದರಲ್ಲಿ ನಮಗೆ ವೇತನನ ತುಂಬ ಜಾಸ್ತಿ ಮಾಡಿ, ತುಂಬ ಕಡಿಮೆ ಸಂಬಳದಲ್ಲಿ ಜೀವನ ಮಾಡೋಕ್ಕಾಗುತ್ತೆ. ಎಷ್ಟೋ ಮಹಿಳೆಯರು ವಿಧಿವೇರು ಇರ್ತಾರೆ. ಒಬ್ಳು ಒಂಟಿ ಹೆಂಗಸು ಈ ಕೆಲಸ ಮಾಡಿಕೊಂಡು ಮನೆ ಮೇಂಟೈನ್ ಮಾಡಬೇಕು ಆಗುತ್ತಾ? ಈ ಬೆಂಗಳೂರಲ್ಲಿ ಬಾಡಿಗೆನೇ ಕಟ್ತಾಳ, ಮಕ್ಕಳು ಫೀಸೇ ಕಟ್ತಾಳ, ಈ ಕಡೆಗೆ ಏನು ಮಾಡ್ತಾರೆ? 1200 ರೂಪಾಯಿ ಏನು ಮಾಡೋಕ್ಕಾಗುತ್ತೆ ಸರ್? ದಯವಿಟ್ಟು ಹೇಳ್ತೀನಿ, ಸಂಬಳ ಜಾಸ್ತಿ ಮಾಡಿ, ನಮಗೆ ವೇತನಗಳ ಜಾಸ್ತಿ ಮಾಡಿಕೊಡಿ ಅಂತ ನಿಮ್ಮ ಟೈಮ್. ವಿಶೇಷವಾದಂತ ಭತ್ಯೆ ಕೊಡ್ತೀವಿ ಅಂತ ಚುನಾವಣಾ ಆಯೋಗ ನಿರ್ಧಾರ ಮಾಡಿದೆ. ಆ ಕೆಲಸಗಳಿಗೆ ನೀವು ಹೋಗ್ತೀರಾ? ಇಲ್ಲ ಸರ್, ಹೋಗಲ್ಲ ಸರ್. ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ. ನಮ್ದು ಏನಿದ್ರು ಅಂಗನವಾಡಿಯಲ್ಲಿ ಏನು ವರ್ಕ್ ಇರುತ್ತೋ ಅದನ್ನ ಮಾಡ್ತೀವಿ ಅಷ್ಟೇ. ನಾವು ಎಕ್ಸ್ಟ್ರಾ ನಮ್ಗೆ ಏನು ಕೆಲಸ ಬೇಡ ಸರ್. ನಮ್ಗೆ ಇದರಲ್ಲೇ ಕೆಲಸ ಕೊಡಿ, ನಾವು ಅಂಗನವಾಡಿಯಲ್ಲೇ ಕೋಚಿಂಗಲ್ಲೇ ಮಾಡ್ತೀವಿ, ನಮ್ಗೆ ಅದನ್ನೇ ವೇತನ ಜಾಸ್ತಿ ಮಾಡ್ಕೊಡಿ. ಖಂಡಿತ ಮಾಡ್ಕೊಡ್ತಾ ಇದ್ದಾರೆ ಸರ್. ಇದನ್ನ ಬರೀ ಅಂಗನವಾಡಿಯವ್ರಿಗೆ ಮಾತ್ರ ಸುಣ್ಣ ಹಾಕ್ತಾ ಇದ್ದಾರೆ, ಬೇರೆಯವ್ರಿಗೆಲ್ಲ ಬೆಣ್ಣೆ ಹಾಕ್ತಾ ಇದ್ದಾರೆ. ನಾವು ಅಂಗನವಾಡಿಯವ್ರಿಗೆ ಮಾತ್ರ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಿಲ್ಲ, ಇವರು ಮನುಷ್ಯರು ಅಂತಾನೆ ಕಾಣಿಸ್ತಿಲ್ಲ, ನಮ್ಮನ್ನ ಆ ತರ ಕೀಳವಾಗಿ ನೋಡ್ತಾ ಇದ್ದಾರೆ. ಇದನ್ನ ಸರ್ಕಾರ ಏನು ಅಂತ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕಡಿಮೆ ಭತ್ಯೆಗೆ ಬರ್ತಾ ಇರ್ತಾರೆ ಬಿಡಿ ಅಂತ ನಿಮ್ಮನ್ನೇ ಕರೆದು ಸರ್. ಬೇರೆ ಕಡೆ ಹೋದ್ರೆ ವೇತನಗಳು ಜಾಸ್ತಿನೇ ಸಿಗುತ್ತೆ. ನಮ್ಮಲ್ಲೂ ಅಂಗನವಾಡಿ ಟೀಚರ್ಸ್ಗಳೇನು ಕಡಿಮೆ ಓದಿಲ್ಲ, ಡಿಗ್ರಿ ಮಾಡಿರೋರೇ ಬಂದಿದ್ದಾರೆ, ಎಲ್ಲರೂ ಚೆನ್ನಾಗಿ ಓದಿರೋರೇ ಇದ್ದಾರೆ. ಬೇರೆ ಕಡೆ ಹೋದ್ರೆ ಇದಕ್ಕಿಂತ ಡಬಲ್ ಸಂಬಳ ತೆಗಿತಾರೆ. ಆದರೆ ಏನು ಅಂದರೆ ಮಕ್ಕಳು ಸೇವೆ ಮಾಡಿದ್ರು ಒಂದು ತೃಪ್ತಿ ಇರೋ ತನಕಗೋಸ್ಕರ ಬರ್ತಾರೆ. ಆದರೆ ನೀವು ಕೊಡೋದೇನು ಯಾವುದಕ್ಕೂ ಸಂಬಳ ಸಾಕಾಗಲ್ಲ. ಆದರೆ ಟಾರ್ಚರು ಜಾಸ್ತಿ ಕೊಡ್ತೀರಾ. ಇತ್ಲಾಗೆ FRS ಟಾರ್ಚರ್ ಇರುತ್ತೆ, ಆಫೀಸರು ಟಾರ್ಚರ್ ಕೊಡ್ತಾರೆ, ಈ ಕಡೆಗೆ BLO ಕೆಲಸಗಳು ಕೊಡ್ತಾರೆ. ಮಕ್ಕಳುಗಳಿಗೆ ಎಜುಕೇಶನ್ ಕೊಡು ಅಂದ್ರೆ ಏನು ಕೊಡ್ತೀವಿ ನಾವು? ಏನು ಮಾಡೋಕ್ಕಾಗುತ್ತೆ? ಯಾವುದು ಮಾಡೋಕ್ಕಲ್ಲ. ಎಲ್ಲ ಸರ್ವೆಗೂ ಪ್ರತಿಯೊಂದು ಅಂಗನವಾಡಿ ಬರಬೇಕು. ನೆಟ್ವರ್ಕೇ ಸಿಗಲ್ಲ ಸರ್, ಒಂದು ಚೂರು ನೆಟ್ವರ್ಕ್ ಸಿಗಲ್ಲ. ಕೊಡ್ತೀರಾ ಮೊಬೈಲು, ಅದ್ರೊಳಗೆ ನೆಟ್ ಹಾಕಿರ್ತೀರಾ, ನೆಟ್ಟು ಬರಲ್ಲ ಸರಿಯಾಗಿ. ಆದ್ರೆ ಟಾರ್ಚರ್ ಕೊಡ್ತೀರಾ. ಎಷ್ಟೋ ಜನ ಮನೇಲಿ ಅವರ ಪರ್ಸನಲ್ ಇಂದ ಮೊಬೈಲ್ ಇಂದ ಮಾಡ್ತಿರೋದು. ಇವತ್ತು ನಾನು ಮಾಡ್ತಾ ಇದ್ದೀನಿ, ಪರ್ಸನಲ್ ಮೊಬೈಲ್ ಇಂದ ಮಾಡ್ತಿದ್ದೀನಿ. ಆಫೀಸ್ ಮೊಬೈಲ್ ಮನೇಲಿ ಇಟ್ಟಿದ್ದೀನಿ, ಅದಿದೆ ಸ್ಕೂಲಲ್ಲೇ ಬಿದ್ದಿದೆ. ನಂದು ಜೀವಂತವಾಗಿದೆಯೋ ಏನಿದೆ ಗೊತ್ತಿಲ್ಲ, ನಾನು ಟೆಸ್ಟೇ ಮಾಡಿಲ್ಲ ಅದನ್ನ. ಅದು ವರ್ಕೂ ಆಗಲ್ಲ, ಸುಮ್ಮನೆ ಕೊಟ್ಟಿದ್ದಾರೆ ಅಷ್ಟೇ. ಅದನ್ನ ಕೊಟ್ಟಿಲ್ಲ ಸರ್. ಎಷ್ಟೋ ಜನ ಪರ್ಸನಲ್ ವ್ಯವಹಾರಲ್ಲೇ ಮಾಡ್ತಾರೆ. ಯಾಕೆಂದ್ರೆ ಟಾರ್ಚರ್ ತಡೆಯಕ್ಕಾಗ್ತಿಲ್ಲ. ಸೂಪರ್ ಇದ್ರು CDPಗಳು ಟಾರ್ಚರ್ ತಡಿನಾರ್ದು ಅವ್ರ ಪರ್ಸನಲ್ ಮೊಬೈಲ್ ಅಲ್ಲಿ ಮಾಡ್ಲೇಬೇಕು, ವಿಧಿ ಇಲ್ಲ. ಹಂಗಾಗಿ ನೀವು ಕೊಡ್ತೀರಾ, ಆದ್ರೆ ನ್ಯಾಯವಾಗಿರೋದು ಏನು ಕೊಡಲ್ಲ ಅಷ್ಟೇ.
ಅಂದ್ರೆ ಈ ಹೋರಾಟ ಇವತ್ತಿಗೆ ಸೀಮಿತ ಆಗುತ್ತಾ ಅಥವಾ ಇಲ್ಲ. ಮನವಿ ಕೊಟ್ಬಿಟ್ಟು ಸುಮ್ಮನೆ ಆಗ್ತೀರಾ? ಇಲ್ಲ ಸರ್, ಇದು ಎಲ್ಲಿ ತನಕ ನಡೀತದೆ ಅಲ್ಲಿ ತನಕ ಹೋರಾಟ ಮಾಡ್ತಾನೆ ಇರ್ತೀವಿ. ನಮ್ಗೆ ವೇತನನೂ ಜಾಸ್ತಿ ಆಗಬೇಕು, ನಮಗೆ ಎಕ್ಸ್ಟ್ರಾ ಕೆಲಸಗಳು ಕೊಡಬಾರ್ದು, ಅಲ್ಲಿ ತನಕ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ನೋಡಿದ್ರಲ್ಲ, ಅಂಗನವಾಡಿ ಕಾರ್ಯಕರ್ತರು ಜೊತೆಗೆ ಬಿಸಿ ಊಟ ನೌಕರರೇನಿದ್ದಾರೋ ಅವರ ಪ್ರಮುಖವಾದಂತಹ ಬೇಡಿಕೆಗಳು. ಅಂದ್ರೆ SIR ಪ್ರಕ್ರಿಯೆ ರಾಜ್ಯಾದ್ಯಂತ ಆರಂಭ ಆಗಿದೆ. ಅಂಗನವಾಡಿ ಸಿಬ್ಬಂದಿಗಳನ್ನ ಬಳಕೆ ಮಾಡಿಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ಅವ್ರಿಗೆ ಬಳಕೆ ಮಾಡ್ಕೊಳ್ತಿರುವಂಥದ್ದು ಒಂದು ಕಡೆ ಆದರೆ ಒತ್ತಡ ಹೇರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಅಂಗನವಾಡಿಗೆ ಬರುವಂತಹ ಮಕ್ಕಳಿಗೆ ಶೈಕ್ಷಣಿಕ ವಿಚಾರವಾಗಿ ಯಾವುದೇ ರೀತಿಯಾದಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ. ವಿಶೇಷವಾದಂಥ ಹೆಚ್ಚುವರಿ ಕೆಲಸಗಳನ್ನು ನೇಮಕ ಮಾಡಿಕೊಳ್ಳುವಂಥ ಕೆಲಸ ಮಾಡ್ತಾರೆ. ಆದರೆ ನಮಗೆ ಗೌರವ ಧನವನ್ನು ಕೊಡುವಂಥ ರೂಪದಲ್ಲಿ ಕೊಡ್ತಾರೆ ಹೊರತು ಕನಿಷ್ಠ ವೇತನ ಸೇರಿದಂತೆ ನಿಖರವಾದಂಥ ಸಂಬಳವನ್ನು ನಮಗೆ ಕಲ್ಪಿಸುವಂಥ ಕೆಲಸ ಸರ್ಕಾರಗಳು ಮಾಡ್ತಾ ಇಲ್ಲ. ಇವೆಲ್ಲವನ್ನೂ ಕೂಡ ನಮ್ಮ ಒಂದು ಕನಿಷ್ಠವಾದಂಥ ಬೇಡಿಕೆಗಳೇನಿದಾವೋ ಆ ಬೇಡಿಕೆಗಳನ್ನು ಈಡೇರಿಸಿದ್ರೆ ಮಾತ್ರ ಈ ರೀತಿಯಾದಂಥ ಹೆಚ್ಚುವರಿ ಕೆಲಸಗಳನ್ನು ನಾವು ಮಾಡ್ತೇವೆ. ನಮಗೆ ಹೆಚ್ಚುವರಿ ಸಂಬಂಧಪಟ್ಟಾಗ ಏನು ಕೊಡ್ತಾರೋ ಅನುದಾನ ರೂಪದಲ್ಲಿ ಭತ್ಯೆ ರೂಪದಲ್ಲಿ ಕೊಡ್ತಾರಲ್ಲ, ಅದ್ಯಾವೂ ಬೇಡ. ನಮಗೆ ಕನಿಷ್ಠ ವೇತನ ಎನ್ನುವಂಥದ್ದು ಏನಿದೆಯಲ್ಲ 35, 40, 45 ಸಾವಿರ ಎನ್ನುವಂಥ ರೂಪದಲ್ಲಿ ಕೇಳ್ತಿದ್ದೀವಿ. ಅದನ್ನು ನಿಗದಿಪಡಿಸುವಂಥ ಕೆಲಸ ಸರ್ಕಾರ ಮಾಡಿ, ಇಲ್ಲದೇ ಇದ್ದ ಪಕ್ಷದಲ್ಲಿ ನಮ್ಮನ್ನು ಹೆಚ್ಚುವರಿ ಕೆಲಸಕ್ಕೆ ಬಳಸ್ಕೊಳ್ಳೋದು ಬೇಡ ಎನ್ನುವಂಥ ಒತ್ತಾಯವನ್ನು ಸದ್ಯಕ್ಕೆ ಇಲ್ಲಿರುವಂಥ ಹೋರಾಟಗಾರರು ಮಾಡ್ತಾ ಇರುವಂಥದ್ದು. ಇದಕ್ಕೆ ಸರ್ಕಾರ ಸ್ಪಂದಿಸುತ್ತಾ ಚುನಾವಣಾ ಆಯೋಗ ಈ ಸಂಬಂಧಪಟ್ಟಗೆ ಮನವಿಗಳನ್ನು ಬೇಡಿಕೆ ರೂಪದಲ್ಲಿ ಏನಿದೆಯೋ ಅವನ್ನು ಸ್ಪಂದಿಸುತ್ತಾ ಸದ್ಯಕ್ಕಂತೂ ಕಾದು ನೋಡಬೇಕಾಗಿರುವಂಥ ಪ್ರಶ್ನೆ ಆಗಿದೆ.